ಅದು ಕಾನೂನಲ್ಲಿ ಪ್ರಕ್ರಿಯೆ ಯಾವ್ಯಾವ ಥರ ಇದೆ ಅಂತ ನಮ್ಗಳು ಗೊತ್ತಾಗಲ್ಲ ಮೇಡಮ್ ಅವರೇ. ಕಾಲ ಹೆಂಗೆ ಹೋಗುತ್ತೋ, ಅವ್ರ ಆರೋಗ್ಯ ಪರಿಸ್ಥಿತಿ ಹೆಂಗಿದೆಯೋ, ಡಾಕ್ಟ್ರುಗಳು ಯಾವ ಥರ ಸರ್ಟಿಫಿಕೇಟ್ ಇದು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇದೆ ಅವರ ಆರೋಗ್ಯ. ಮತ್ತು ಅವ್ರು ಬಂದಾದ್ಮೇಲೂ ಸ್ವಲ್ಪ ಒಳ್ಳೆ ರೀತಿ ಅವರ ಸುತ್ತಮುತ್ತನೇ ಕೆಟ್ಟ ಇದು ಕ್ರಿಮಿಕೀಟಗಳಿದೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡವರು ಅವರು ಇನ್ನು ಮುಂದೆ ಆದ್ರೂ ಈ ಥರ ಕ್ರೈಮ್ ಚಟುವಟಿಕೆಗಳಲ್ಲಿ ಆಗಬಾರ್ದು ಮೇಡಮ್ ಅವರೇ. ಅವ್ರಿಗೆ ಕರ್ನಾಟಕದ ಈ ಬಡ ಮಕ್ಕಳುಗಳದು ಆಶ್ರಯ ತುಂಬ ಇದೆ. ಈ ಕಾಲೇಜ್ ಹುಡುಗರುಗಳು, ಸ್ಕೂಲ್ ಮಕ್ಕಳುಗಳು, ಆರೋಗ್ಯ ಸಮಸ್ಯೆ ಅಂತ ಹೋದವರು ನೋಡಿ, ಅವರು ಯಾವ್ದಾರ ಒಂದು ಎಲೆಕ್ಷನ್ ಕ್ಯಾಂಪಿಂಗ್ ಹೋದರೆ ಅವರು ದುಡ್ಡುಗೋಸ್ಕರ ಕ್ಯಾಂಪಿಂಗ್ ಮಾಡೋಂಗಿಲ್ಲ. ಅದು ಯಾಕೆ ಅಂದರೆ ಅವರು ಅಲ್ಲಿ ಹೋದಾಗ ಯಾವ್ದಾದ್ರು ಒಬ್ಬ ಕಾಯಿಲೆ ಮನುಷ್ಯ ಹೋದಂಥ ಟೈಮಲ್ಲಿ ಒಂದು ಸೈನ್ ಬೇಕಾಯ್ತದೆ ಒಬ್ಬ MP MLAಗಳದು. ಅದಕ್ಕೋಸ್ಕರ ಅವರು ಒಂದು 60% ಕಮ್ಮಿ ಆಯ್ತದೆ ಒಬ್ಬ MLA MP ಸೈನ್ ಮಾಡಿಕೊಟ್ರೆ ಇವ್ರು ಅಲ್ಲಿ ಹೋಗೋದೇ ಆ ಉದ್ದೇಶದಿಂದ. ಇನ್ನೇನು ದುಡ್ಡು ಮಾಡ್ಕೊಬೇಕು, ನನ್ನ ಫ್ಯಾಮಿಲಿ ಸಾಕೊಬೇಕು ಅಂತ ಹೋಗಿ ಇವ್ರು ಪ್ರಚಾರಕ್ಕೆ ಹೋಗೋಂಗಿಲ್ಲ. ಕೆಲವರು ಅದನ್ನು ತಪ್ಪು ರೀತಿ ಸಂದರ್ಶನ ಮಾಡ್ತಾರೆ. ಅವರು ರಿಲೀಸ್ ಆಗ್ತಿದ್ದಾರೆ, ದರ್ಶನ್ ಅವರು ಕೂಡ ರಿಲೀಸ್ ಆಗ್ತಿರೋದು, ಮತ್ತು ನವಗ್ರಹ ರಿಲೀಸ್ ಕೂಡ ಆಗ್ತಿದೆ. ಏನು ಹೇಳ್ತೀರಾ ಅದು? ಮೇಡಮ್ ಅವರು ಎರಡು ಒಟ್ಟಿಗೆ ಆಗ್ತಾ ಇದೆ. ಒಂದು ಇದು ಖುಷಿ ಥರ ಅಂತ ವಿಷಯಗಳು, ನಾಡಿನ ಜನತೆಗೆ ಒಂದು ಖುಷಿ ಥರ ಅಂತ ವಿಷಯ. ಎರಡು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಒಂದಲ್ಲ ಮೇಡಮ್ ಅವರೇ, ಎರಡು ಫಿಲಿಮು. ಸಂಗೊಳ್ಳಿ ರಾಯಣ್ಣ ವಿತ್ತು 17 ವರ್ಷದ ಹಿಂದೆ ಏನು ಕ್ರೇಜ್ ಇತ್ತೋ ಆ ಅಪ್ಪನಿಗೆ ಇವತ್ತು ಅದೇ ಕ್ರೇಜ್ ಇದೆ ನವಗ್ರಹ. ಯಾಕೆ ಅಂದರೆ ಅವ್ರ ಜೊತೆಲಿರೋ ವಿಲ್ಲನ್ ಆ್ಯಕ್ಟಿಂಗ್ ಏನು ಮಾಡ್ತಾಯಿದ್ರು ಅವ್ರ ಮಕ್ಕಳುಗಳು ಹಾಕ್ಕೊಂಡು ಇವರು ತೋರಿಸಿದ್ದಾರೆ. ನಾನೊಬ್ಬನೇ ಬೆಳೆಯೋದಲ್ಲ, ನನ್ನ ಜೊತೆಲಿ ನನ್ನ ತಂದೆ ಜೊತೆ ಯಾರ್ಯಾರಿದ್ರೋ ಅವ್ರನ್ನೆಲ್ಲರನ್ನೂ ಸೇರಿಸಿ ಬೆಳೆಸೋಣ ಅನ್ನೋ ರೀತಿ ಆ ಅಪ್ಪಂದು. ಮೇಯ್ನ್ ಏನಂದರೆ ಹಸಿವೆ ಅನ್ನೋದಿಲ್ಲ ಆ ಅಪ್ಪಂದು. ಯಾಕೆಂದರೆ ತುಂಬ ಕಷ್ಟ ಬಿದ್ದು ಮೇಲೆ ಬಂದಿರೋವಂಥವ್ರು ಆ ಅಪ್ಪ. ನಾವೆಲ್ಲ ನೋಡಿರೋವಂಥವ್ರು, ಹತ್ತರಿಂದ ನೋಡಿದ್ದೀವಿ. ಅವ್ರದ್ದು ಮೆಜೆಸ್ಟಿಕ್ಕಿಂದ ಹಿಡಿದು ಕಾಟಾರವರೆಗೂ ನೋಡ್ಕೊಂಬಂದಿದ್ದೀವಿ. ನಂದು ಸಾಲಕ್ಕೆ 2 ವೆಹಿಕಲ್ ಇದೆ ಅವ್ರದ್ರಲ್ಲಿ. ಸ್ಟಾರ್ಟಿಂಗ್ ಮೂವಿಲೇ 2 ವೆಹಿಕಲ್ ಇದೆ. ನಮ್ಮ ದಾಸರಳ್ಳಿಲಿ ಶೂಟಿಂಗ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಹುಡುಗರುಗಳು ಮಾರ್ಕೆಟಲ್ಲಿ ಕಲೆಕ್ಷನ್ ಮಾಡೋದು, ಅದರಲ್ಲಿ ನಮ್ಮದು 2 ವೆಹಿಕಲ್ ಇದೆ. ಹಂಗಾಗಿ ತುಂಬ ಖುಷಿ ಅವರು ರಿಲೀಸ್ ಆಗ್ತಾ ಇರೋದು. ಯಾಕೆಂದರೆ ನಮಗೆ ಜಿಗುಂಸೆ ಥರ ಆಗೋದು ಈ ಮೀಡಿಯಾದೆಲ್ಲ ಅವ್ರನ್ನ ನೋಡಿದ್ರೆ ನಮಗೆ ಒಂಥರ ಜಿಗುಂಸೆ ಥರ ಆಗೋದು. ಬಟ್ ಏನಂದರೆ ಅಯ್ಯಪ್ಪ JC ರೋಡಲ್ಲಿ ಮೆಜೆಸ್ಟಿಕ್ ಫಿಲಿಮ್ ಸ್ಟಾರ್ಟಿಂಗ್ ಪಿಕ್ಚರ್ ರಿಲೀಸ್ ಆಯ್ತದೆ. ನಮ್ದು ಆಟೋ ಮೇಲೆ ಒಂದು ನೇಮ್ ಹಾಕ್ಕೊಂಡಿರ್ತಾರೆ ಅಯ್ಯಪ್ಪಂದು. ಅವರು ಒಬ್ಬ ಆಟೋ ಡ್ರೈವರ್ ಅನ್ನೋದು ಕಾಣದೆ ಕಾರ್ನ ಅಡ್ಡ ಹೊಡಿಸಿ 800ನ ಹೋಗಿ ತಪ್ಕೋತಾರೆ ಅಯ್ಯಪ್ಪ. ಅಷ್ಟೊಂದು ಅಟ್ಯಾಚ್ಮೆಂಟು ಆಟೋ ಡ್ರೈವರು, ಬಡವರು, ಈ ಕಾರ್ಯ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋ ಅಂಥವ್ರು, ಈ ಆಶ್ರಮದಲ್ಲಿರೋ ಅಂಥವ್ರು, ಇಂಥವ್ರು ಕಂಡ್ರೆ ಅಯ್ಯಪ್ಪನಿಗೆ ತುಂಬ ಪ್ರೀತಿ ಮೇಡಮ್ ಅವರೇ. ದಯವಿಟ್ಟು ಸರ್, ಇನ್ನೊಂದು ಲಾಯರ್ ಜಗದೀಶ್ ಅವರು ಹಿಂದೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಇವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ವಿಜಯಲಕ್ಷ್ಮಿ ಅವರು ನನಗೆ ಕೇಸ್ ಕೊಟ್ಟಿಲ್ಲ, ಇಲ್ಲ ಅಂದಿದ್ರೆ ನಾನು ಗೆದ್ದು ಕೊಡ್ತಿದ್ದೆ ಅಂತ. ಮೇಡಮ್ ಅವರೇ, ನನಗೆ ಕೇಸ್ ಕೊಡಲಿಲ್ಲ ಅಂತೇಳಿ ಅಪಪ್ರಚಾರ ಮಾಡೋದಲ್ಲ, ಅದು ಅವ್ರ ವೈಯಕ್ತಿಕ. ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರು ಬೇಕಾದ್ರೂ ನಡೆಸ್ಬೋದು. ಅದೀಗ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ಅವ್ರ ಮೇಲೆ ಸುಳ್ಳು ಯಾರಪ್ಪ ಎಲ್ಲ ಒರೆಸ್ಬಾರ್ದು. ಯಾಕೆಂದರೆ ಕರ್ನಾಟಕದ ಜನನೇ ಅವ್ರ ಹಿಂದೆ ಇದ್ದಾರೆ ಮೇಡಮ್ ಅವರೇ. ಬರೀ ಜಗದೀಶ್ ಅವರೆಲ್ಲ, ಎಂಟೈರ್ ಕರ್ನಾಟಕನೇ ನೋಡಿ. ಮೊನ್ನೆ ಈಗೊಂದು 3 ದಿವಸದ ಹಿಂದೆ ತಮಿಳ್ನಾಡಲ್ಲಿ ಹೇಳ್ತಾರೆ, ನ್ಯೂಸಲ್ಲಿ ಯಾವುದ್ರಲ್ಲ ಒಂದ್ರಲ್ಲಿ ನೋಡಿದೆ, ದರ್ಶನ್ ಅವರು ಕರ್ನಾಟಕದಲ್ಲಿ ಮಹಾರಾಜ ಇದ್ದಂಗಿದ್ದಾರೆ, ಮಹಾರಾಜರ ಥರನೇ ನಡೀತಾ ಇದ್ದಾರೆ ಅವರು, ಅದೇ ಥರ ಜನ ಎತ್ತಿ ಮೆರೆಸ್ತಾ ಇದ್ದಾರೆ ಅಂತಾರೆ. ನೋಡಿ, ಒಬ್ಬ ನೆರೆ ರಾಜ್ಯದವ್ರು ಅವರು ಇಷ್ಟಪಡ್ತಾರೆ. ಆದರೆ ನಾವಿಲ್ಲುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಮಣ್ಣಾಗೋ ಅಂಥವ್ರು ನಾವು ಆ ಅಪ್ಪನ ನೋಡಬೇಕಲ್ವ. ಕೆಟ್ಟದನ್ನ ಒಳ್ಳೇದು ಅನ್ನೋಣ. ನಮ್ಮ ನೇರ ಏನಂದರೆ ನಾವು ಇದನ್ನು ಯಾರೂ ನೋಡಿಲ್ಲ, ಅದೊಂದು ಬ್ಯಾಡ್ ಟೈಮ್ ಏನೋ ಹಂಗಾಗಿದೆ. ಮುಂದಿನ ದಿನದಲ್ಲಿ ಒಳ್ಳೆಯ ದಿನ ಬರುತ್ತೆ. ಆ ತಾಯಿ ಚಾಮುಂಡೇಶ್ವರಿಗೆ ನಾನು ಇಲ್ಲಿಂದನೇ 101 ನಮಸ್ಕಾರ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ. ಅಯ್ಯಪ್ಪನಿಗೆ ಒಳ್ಳೆ ಮಾರ್ಗದರ್ಶನ ಕೊಡಲಿ ಆ ತಾಯಿ. ಸರ್, ಕೊನೆಯದಾಗಿ ಅವ್ರು ಹೊರಗಡೆ ಬಂದು ಹೆಂಗಿರಬೇಕು ಅಂತ ಹೇಳ್ತಾರೆ ಮೇಡಮ್ ಅವರೇ. ಅವ್ರು ಹೊರಗಡೆ ಬಂದು ಏನಂದರೆ ಕರ್ನಾಟಕದ ಜನ ಅವ್ರನ್ನ ದೇವ್ರಿಗಿಂತ ಹೆಚ್ಚಾಗಿ ಮೆರೆಸ್ತಾರೆ. ಅಂಥ ಜನದ ಮಧ್ಯೆ ಅವರು ಇನ್ನು ಮುಂದೆ ಈ ಥರ ಕ್ರೈಮ್ಗಳೆಲ್ಲ ಆಗ್ದೇನೆ ಆ ಫ್ಯಾಮಿಲೀಲಿ ಆ ತಾಯಿ ವಿಜಯಲಕ್ಷ್ಮಿ ಕಣ್ಣೀರು ಆಗ್ತಾ ಇರೋದು ಇನ್ನು ನೆಕ್ಸ್ಟು ಹಂಗೆ ಆಗಬಾರ್ದು. ಅವ್ರಿಗೂ ಒಬ್ಬ ಮಗ ಇದ್ದಾನೆ, ಅವ್ರ ಫ್ಯಾಮಿಲಿ, ಅವ್ರ ಕೆಲಸ, ಕರ್ನಾಟಕದ ಜನತೆಗೆ ಇಲ್ಲಿ ಒಳ್ಳೆಯದು ಅನಿಸ್ಕೊಂಡಿದ್ದಾರೆ. ಅದೇ ರೀತಿ ಹೊಂಟೋಗ್ಬಿಟ್ರೆ ಸಾಕು ಮೇಡಮ್ ಅವರೇ ನಮಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.